ನಿಂಗೂ ಗ್ಯಾರಂಟಿ ನಂಗೂ ಗ್ಯಾರಂಟಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಅಧಿಕಾರ ಹಿಡಿದಿದ್ದಾರೆ. ಆದರೆ ಅದೇ ಗ್ಯಾರಂಟಿಗಳು ಒಂದು ರಾಜ್ಯವನ್ನ ದಿವಾಳಿ ಮಾಡಿಬಿಟ್ಟಿದೆ. ಆ ಕಾಂಗ್ರೆಸ್ ಸರ್ಕಾರ ದೇಗುಲದ ಹಣ ಬಳಸಿಕೊಳ್ಳುವುದಕ್ಕೂ ಕೂಡ ಮುಂದಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ಯಾರಂಟಿ ಹೊಡೆತಕ್ಕೆ ಹಿಮಾಚಲ ದಿವಾಳಿ, ದೇಗುಲದ ಹಣ ಬೇಕು ಅಂತಿದೆ ಕಾಂಗ್ರೆಸ್. ನಮ್ಮ ಕರ್ನಾಟಕ ಸುಭಿಕ್ಷವಾಗಿದೆ. ಆದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹೊಂದಿಸಲಾಗದೆ ಒದ್ದಾಡುತ್ತಿದೆ. ನಮ್ಮ ಕರ್ನಾಟಕ ರೀತಿಯಲ್ಲೇ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಆದರೆ ಹಣ ಹೊಂದಿಸಲು ಒದ್ದಾಡುತ್ತಿರೋ ಸರ್ಕಾರ ಶ್ರೀಮಂತರು ವಿದ್ಯುತ್ ಬಿಲ್ ಕಟ್ಟಿ ಅನ್ನುತ್ತಿದೆ. ಇದೀಗ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಥಾನಗಳ ಹುಂಡಿ ಹಣವನ್ನು ಗ್ಯಾರಂಟಿಗೆ ಬಳಸಲು ಮುಂದಾಗಿದೆ. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ದೇಗುಲದ ಹಣ ಕೇಳುತ್ತಿದೆ. ಆ ಹಣವನ್ನ ಮುಖ್ಯಮಂತ್ರಿ ಸುಖ್ ಆಶ್ರಯ ಯೋಜನೆ, ಮುಖ್ಯಮಂತ್ರಿ ಸುಖ್ ಶಿಕ್ಷಾ ಯೋಜನೆಗೆ ಬಳಸುತ್ತಾರಂತೆ. ದೇಗುಲ ಟ್ರಸ್ಟ್ಗಳು ಹಣ ಕೊಡಿ ಅಂತ ಸರ್ಕಾರ ಮನವಿ ಮಾಡಿದೆ. ಆ ಹಣ ತೆಗೆದುಕೊಂಡು ಸಮಾಜ ಕಲ್ಯಾಣ ಕೆಲಸಕ್ಕೆ ಹಣ ಬಳಸ್ತಾರಂತೆ. देखिए सर, प्रथम तो मैं कांग्रेस से और कांग्रेस में चला रही सरकार सुखविंदर सिंह सुक्खू से ये मांग करता हूं कि वो समय रहते इस्तीफा दे दें, क्योंकि जिनके पास न नीति है, न नियत है, न व्यवस्था है, न व्यवस्थापक है. ಹಿಮಾಚಲ ಪ್ರದೇಶದ ಸಾಲ 86,788 ಕೋಟಿಗೆ ಏರಿಕೆಯಾಗಿದೆ. ಹಲವು ಇಲಾಖೆಗಳಿಗೆ ಹಣ ಕೊಡೋಕಾಗ್ತಾ ಇಲ್ಲ. ಈಗಾಗಲೇ ಹಿಮಾಚಲ ಭವನ ಮಾರಲು ಹೈಕೋರ್ಟ್ ಒಪ್ಪಿದೆ. ಹಿಮಾಚಲದ ಸರ್ಕಾರಿ ನೌಕರರಿಗೆ ಸಂಬಳವಾಗ್ತಾ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನ ಹಾಗೂ ಟ್ರಸ್ಟ್ಗಳ ಹಣ ಕೇಳ್ತಾ ಇದೆಯಂತೆ. सरकार के एक विभाग के सेक्रेटरी डेप्टी कमिश्नर को चिट्ठी लिखते हैं कि मंदिरों और ट्रस्ट में जो पैसा है, जो सरकारी नियंत्रण में हिमाचल प्रदेश में लगभग 36 टोटल मंदिर हैं, उन मंदिरों और ट्रस्ट में जो पैसा है उस पैसे को सरकार के खजाने में जमा कर दें, ताकि हिमाचल प्रदेश की दो योजना, एक सुखाश्रय योजना और सुख शिक्षा योजना, ये दो योजनाओं को चलाने के लिए हम उस पैसे को खर्च कर सकें. मैं समझता हूं ये बहुत दुखद है, दुर्भाग्यपूर्ण है. ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದು, ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೋ ನಡೆಸ್ತಾರೋ ಕಾದು ನೋಡಬೇಕು. ರಾಜಶೇಖರ್ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿಂಗೂ ಗ್ಯಾರಂಟಿ ನಂಗೂ ಗ್ಯಾರಂಟಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಅಧಿಕಾರ ಹಿಡಿದಿದ್ದಾರೆ. ಆದರೆ ಅದೇ ಗ್ಯಾರಂಟಿಗಳು ಒಂದು ರಾಜ್ಯವನ್ನ ದಿವಾಳಿ ಮಾಡಿಬಿಟ್ಟಿದೆ. ಆ ಕಾಂಗ್ರೆಸ್ ಸರ್ಕಾರ ದೇಗುಲದ ಹಣ ಬಳಸಿಕೊಳ್ಳುವುದಕ್ಕೂ ಕೂಡ ಮುಂದಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ಯಾರಂಟಿ ಹೊಡೆತಕ್ಕೆ ಹಿಮಾಚಲ ದಿವಾಳಿ, ದೇಗುಲದ ಹಣ ಬೇಕು ಅಂತಿದೆ ಕಾಂಗ್ರೆಸ್. ನಮ್ಮ ಕರ್ನಾಟಕ ಸುಭಿಕ್ಷವಾಗಿದೆ. ಆದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹೊಂದಿಸಲಾಗದೆ ಒದ್ದಾಡುತ್ತಿದೆ. ನಮ್ಮ ಕರ್ನಾಟಕ ರೀತಿಯಲ್ಲೇ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಆದರೆ ಹಣ ಹೊಂದಿಸಲು ಒದ್ದಾಡುತ್ತಿರೋ ಸರ್ಕಾರ ಶ್ರೀಮಂತರು ವಿದ್ಯುತ್ ಬಿಲ್ ಕಟ್ಟಿ ಅನ್ನುತ್ತಿದೆ. ಇದೀಗ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಥಾನಗಳ ಹುಂಡಿ ಹಣವನ್ನು ಗ್ಯಾರಂಟಿಗೆ ಬಳಸಲು ಮುಂದಾಗಿದೆ. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ದೇಗುಲದ ಹಣ ಕೇಳುತ್ತಿದೆ. ಆ ಹಣವನ್ನ ಮುಖ್ಯಮಂತ್ರಿ ಸುಖ್ ಆಶ್ರಯ ಯೋಜನೆ, ಮುಖ್ಯಮಂತ್ರಿ ಸುಖ್ ಶಿಕ್ಷಾ ಯೋಜನೆಗೆ ಬಳಸುತ್ತಾರಂತೆ. ದೇಗುಲ ಟ್ರಸ್ಟ್ಗಳು ಹಣ ಕೊಡಿ ಅಂತ ಸರ್ಕಾರ ಮನವಿ ಮಾಡಿದೆ. ಆ ಹಣ ತೆಗೆದುಕೊಂಡು ಸಮಾಜ ಕಲ್ಯಾಣ ಕೆಲಸಕ್ಕೆ ಹಣ ಬಳಸ್ತಾರಂತೆ. देखिए सर, प्रथम तो मैं कांग्रेस से और कांग्रेस में चला रही सरकार सुखविंदर सिंह सुक्खू से ये मांग करता हूं कि वो समय रहते इस्तीफा दे दें, क्योंकि जिनके पास न नीति है, न नियत है, न व्यवस्था है, न व्यवस्थापक है. ಹಿಮಾಚಲ ಪ್ರದೇಶದ ಸಾಲ 86,788 ಕೋಟಿಗೆ ಏರಿಕೆಯಾಗಿದೆ. ಹಲವು ಇಲಾಖೆಗಳಿಗೆ ಹಣ ಕೊಡೋಕಾಗ್ತಾ ಇಲ್ಲ. ಈಗಾಗಲೇ ಹಿಮಾಚಲ ಭವನ ಮಾರಲು ಹೈಕೋರ್ಟ್ ಒಪ್ಪಿದೆ. ಹಿಮಾಚಲದ ಸರ್ಕಾರಿ ನೌಕರರಿಗೆ ಸಂಬಳವಾಗ್ತಾ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನ ಹಾಗೂ ಟ್ರಸ್ಟ್ಗಳ ಹಣ ಕೇಳ್ತಾ ಇದೆಯಂತೆ. सरकार के एक विभाग के सेक्रेटरी डेप्टी कमिश्नर को चिट्ठी लिखते हैं कि मंदिरों और ट्रस्ट में जो पैसा है, जो सरकारी नियंत्रण में हिमाचल प्रदेश में लगभग 36 टोटल मंदिर हैं, उन मंदिरों और ट्रस्ट में जो पैसा है उस पैसे को सरकार के खजाने में जमा कर दें, ताकि हिमाचल प्रदेश की दो योजना, एक सुखाश्रय योजना
और सुख शिक्षा योजना, ये 2 योजनाओं को चलाने के लिए हम उस पैसे को खर्च कर सके। मैं समझता हूं ये बहुत ದುಃಖದ है, ದುರ್ಭಾಗ್ಯಪೂರ್ಣ है। ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದು, ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೋ ನಡೆಸ್ತಾರೋ ಕಾದು ನೋಡಬೇಕು। ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ। ನಿಂಗೂ ಗ್ಯಾರಂಟಿ ನಂಗೂ ಗ್ಯಾರಂಟಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಅಧಿಕಾರ ಹಿಡಿತಿದ್ದಾರೆ. ಆದರೆ ಅದೇ ಗ್ಯಾರಂಟಿಗಳು ಒಂದು ರಾಜ್ಯವನ್ನ ದಿವಾಳಿ ಮಾಡಿಬಿಟ್ಟಿದೆ. ಆ ಕಾಂಗ್ರೆಸ್ ಸರ್ಕಾರ ದೇಗುಲದ ಹಣ ಬಳಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ಯಾರಂಟಿ ಹೊಡೆತಕ್ಕೆ ಹಿಮಾಚಲ ದಿವಾಳಿ, ದೇಗುಲದ ಹಣ ಬೇಕು ಅಂತಿದೆ ಕಾಂಗ್ರೆಸ್। ನಮ್ಮ ಕರ್ನಾಟಕ ಸುಭಿಕ್ಷವಾಗಿದೆ, ಆದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹೊಂದಿಸಲಾಗದೆ ಒದ್ದಾಡುತ್ತಿದೆ. ನಮ್ಮ ಕರ್ನಾಟಕ ರೀತಿಯಲ್ಲೇ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಆದರೆ ಹಣ ಹೊಂದಿಸಲು ಒದ್ದಾಡುತ್ತಿರೋ ಸರ್ಕಾರ ಶ್ರೀಮಂತರು ವಿದ್ಯುತ್ ಬಿಲ್ ಕಟ್ಟಿ ಅನ್ನುತ್ತಿದೆ. ಇದೀಗ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಥಾನಗಳ ಹುಂಡಿ ಹಣವನ್ನು ಗ್ಯಾರಂಟಿಗೆ ಬಳಸಲು ಮುಂದಾಗಿದೆ. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ದೇಗುಲದ ಹಣ ಕೇಳುತ್ತಿದೆ. ಆ ಹಣವನ್ನ ಮುಖ್ಯಮಂತ್ರಿ ಸುಖ್ ಆಶ್ರಯ ಯೋಜನೆ, ಮುಖ್ಯಮಂತ್ರಿ ಸುಖ್ ಶಿಕ್ಷಾ ಯೋಜನೆಗೆ ಬಳಸುತ್ತಾರಂತೆ. ದೇಗುಲ ಟ್ರಸ್ಟ್ಗಳು ಹಣ ಕೊಡಿ ಅಂತ ಸರ್ಕಾರ ಮನವಿ ಮಾಡಿದೆ. ಆ ಹಣ ತೆಗೆದುಕೊಂಡು ಸಮಾಜ ಕಲ್ಯಾಣ ಕೆಲಸಕ್ಕೆ ಹಣ ಬಳಸ್ತಾರಂತೆ. देखिए सर, प्रथम तो मैं कांग्रेस से और कांग्रेस में चला रही सरकार सुखविंदर सिंह सुक्खू से ये मांग करता हूं कि वो समय रहते इस्तीफा दे दें, क्योंकि जिनके पास न नीति है, न नियत है, न व्यवस्था है, न व्यवस्थापक है। ಹಿಮಾಚಲ ಪ್ರದೇಶದ ಸಾಲ 86,788 ಕೋಟಿಗೆ ಏರಿಕೆಯಾಗಿದೆ. ಹಲವು ಇಲಾಖೆಗಳಿಗೆ ಹಣ ಕೊಡೋಕಾಗ್ತಾ ಇಲ್ಲ. ಈಗಾಗಲೇ ಹಿಮಾಚಲ ಭವನ ಮಾರಲು ಹೈಕೋರ್ಟ್ ಒಪ್ಪಿದೆ. ಹಿಮಾಚಲದ ಸರ್ಕಾರಿ ನೌಕರರಿಗೆ ಸಂಬಳವಾಗ್ತಾ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನ ಹಾಗೂ ಟ್ರಸ್ಟ್ಗಳ ಹಣ ಕೇಳ್ತಾ ಇದೆಯಂತೆ. सरकार के एक विभाग के सेक्रेटरी डिप्टी कमिश्नर को चिट्ठी लिखते हैं कि मंदिरों और ट्रस्ट में जो पैसा है, जो सरकारी नियंत्रण में हिमाचल प्रदेश में लगभग 36 टोटल मंदिर हैं, उन मंदिरों और ट्रस्ट में जो पैसा है उस पैसे को सरकार के खजाने में जमा कर दें, ताकि हिमाचल प्रदेश की 2 योजना, एक सुखाश्रय योजना और सुख शिक्षा योजना, ये 2 योजनाओं को चलाने के लिए हम उस पैसे को खर्च कर सके। मैं समझता हूं ये बहुत ದುಃಖದ है, ದುರ್ಭಾಗ್ಯಪೂರ್ಣ है। ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದು, ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೋ ನಡೆಸ್ತಾರೋ ಕಾದು ನೋಡಬೇಕು। ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ।